ಲಕ್ಷ್ಮಕ್ಕ, ಅಮ್ಮ ಇಲ್ಲಿ? ಅವ್ರು ಬೆಳಿಗ್ಗೆನೇ ನಿಮ್ಮ ಅಜ್ಜಿ ಮನೆಗೆ ಹೋದ್ರಲ್ಲಪ್ಪ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾವೇನೇ ಮಾಡಕ್ ಹೋದ್ರೂ ಆ ನನ್ನ ಮಗ ಭಂಡಾರಿ ಎಲ್ಲ ಹಾಳು ಮಾಡ್ಬಿಡ್ತಾನೆ. ಅವನ್ ಕೈ ಹಾಕಿದಾನೆ ಅಂದ್ರೆ ಅದು ಅವನ್ ಕೈಗೆ ಸೇರುತ್ತೆ. ನನಗೂ ಅದೇ ಟೆನ್ಷನ್ ಆಗ್ತಿರೋದು. ಆದ್ರೆ ಈ ಸರಿ ಆವಾಜ್ ಹಾಕಾದ್ರೂ ಸರಿ, ತಲೆ ಹೊಡೆದಾದ್ರೂ ಸರಿ, ಈ ಟೆಂಡರ್ ನಮಗೆ ಸೇರ್ಬೇಕು. ಅವನ ಹತ್ರ ಹೆಸರು ಇದೆ, ದುಡ್ಡು ಇದೆ. ನಾವೇನೇ ಬಿಡ್ಡಿಂಗ್ ಮಾಡಿದ್ರು ಅವನ್ ಬಂದು ಅದಕ್ಕಿಂತ ಜಾಸ್ತಿನೇ ಹೇಳ್ತಾನೆ. ಅವನು ಈ ಸಲ ನಡೆಯೋ ಟೆಂಡರ್ಗೆ ಬರ್ದೇ ಇದ್ರೆ ಹೇಗೆ? ಕಿಡ್ನಾಪ್ ಪ್ರಾಬ್ಲಮ್ನಲ್ಲಿ ತಗಲಾಕೊಳ್ತೀವಿ. ಅದೆಲ್ಲ ಫೇಸ್ ಮಾಡಲೇಬೇಕು. 50 ಕೋಟಿ ಪ್ರಾಜೆಕ್ಟ್ ನಾವು ಬೆಳಿಬೇಕಂದ್ರೆ ಆ ಭಂಡಾರಿ ಬೆನ್ನು ಹತ್ತಲೇಬೇಕು. ಆಮೇಲೆ ಆ ಭಂಡಾರಿ ಸುಮ್ಮನೆ ಇರ್ತಾನೆ. ಇರಬೇಕು, ಇಲ್ಲ ಅಂದ್ರೆ ಇರೋ ಹಾಗೆ ಮಾಡ್ತೀನಿ. ನಮ್ಮ ಹವ ಬರ್ಬೇಕಂದ್ರೆ ನಾವೇ ಆ ಕಡೆ ಕಿಳಿಬೇಕು. ಹೇಗ್ ಮಾಡ್ತೀಯ? ಚಿಕ್ಕಮ್ಮ, ರಕ್ಷಣ್ ಕರೀರಿ, ಮದುವೆ ಕಾರ್ಡ್ ತಂದಿದ್ದೀನಿ, ನೋಡ್ಲಿ. ರಕ್ಷಾ, ಅಣ್ಣ ಮದ್ವೆ ಕಾರ್ಡ್ ತಂದಿದ್ದಾನೆ, ನೋಡ್ಬಾರೆ. ಎಲ್ಲ ನಿಮ್ಮಿಷ್ಟದಂಗೆ ತಾನೇ ನಡೀತಿದೆ. ನಾನು ನೋಡಿದ್ರೇನು ನೋಡ್ತಿದ್ರೇನು ಎಲ್ಲ ನೀನ್ ಒಳ್ಳೇದಿಕ್ಕೆ ಕಣೆ. ಯಾರಿಗಿಷ್ಟ ಆದ್ರೆ ಏನು ಬಿಟ್ರೆ ಏನು, 25ನೇ ತಾರೀಕು ಮದುವೆ ನಡೆದೇ ನಡೆಯುತ್ತೆ. ಚಿಕ್ಕಪ್ಪ, ಯಾರನ್ನ ಕರಿಬೇಕು, ಯಾರ್ಯಾರು ಕಾರ್ಡ್ ಕೊಡಬೇಕೋ ಎಲ್ರಿಗೂ ಕೊಟ್ಬಿಡಿ. ಏನೋ ಇದು? ಏನಾಯ್ತು? ಹುಡುಗನ ಹೆಸರು ಬದಲು ಜೀವ ಹೆಸರಿದೆ. ಏನ್ ಹೇಳ್ತಿದ್ದೀರಾ? ಎಂತ ಇದು? ನೀನ್ಯಾಕೋ ಬಂದೆ ಇಲ್ಲಿ? ನಡೆಯೋ ಆಚೆ. ಕಾರ್ಡಲ್ಲಿ ಹೆಸರು ಚೇಂಜ್ ಮಾಡಿಸ್ತವನಿಗೆ ಮದುವೆ ಮಂಟಪದಲ್ಲೂ ನಾನಿರೋದು ನನಗೆ ಕಷ್ಟನೇ ಅಲ್ಲ.